ಮಂಚಣ್ಣಪ್ಪ ನನಗೆ ಕಣ ಯಾಕೆ ಕಟ್ಬಿಟ್ಯಾ? ಅಣ್ಣ ಏನಪ್ಪ ನಿಮ್ದು ಯಾವ ಊರು? ಹರಿಶ್ಚಂದ್ರ ಘಾಟು ಪರ್ಮನೆಂಟ್ ಅಡ್ರೆಸ್. ನಿಮ್ದ ಕುಲ ಕಸಬು? ಕುಲ ಕಸ್ಬು ಎಣ ಉಣೋದು, ಯಾಮಾರಿದ್ರೆ ಎಣಕ್ಕೆ ಸುಡೋದು. ಓಹೋ, ಇದು ಎಷ್ಟು ವರ್ಕೌಟ್ ಆಯ್ತದೆ ನಿಮ್ಗೆ? ಅದು ಬಡವರಾದ್ರೆ 50, ಶ್ರೀಮಂತರಾದ್ರೆ 500. ಹಂಗಾರೆ ಇವತ್ತು ಬಾರಿನೇ ವರ್ಕೌಟ್ ಆಗ್ಬಿಡೈತೆ ನೀ. ಹೌದಣ್ಣ, ಯಾವ್ದೋ ಚಾಪಾಕಾಗ್ರೆ ಕೇಸ್ ಅಂತ, ವ್ಯವಹಾರದಲ್ಲಿ ಅವ್ಯವಸ್ಥೆ, ಹಣಕಾಸಲ್ಲಿ ಕಿರಿಕಾಗಿ ಗಮ್ಮತ್ತಿರಂತೆ ಮಣ್ಣಾಕ್ ಮುಚ್ಚಿದೆ ಹೊರಗಡೆ ನನಗೆ ಬೇಬಿ ಬಿಡ್ಕೊಂಡು ನಿಮ್ದಾಗಿ ಇಡಿಸ್ತಾ ಇದೀನಿ. ಡೋಂಟ್ ಡಿಸ್ಟರ್ಬ್ ಮೀ. ಆಯ್ತಪ್ಪ. ನನ್ಗೆ ಒಂದು ಅನುಮಾನ. ಏನದು? ಈ ಬಾಡಿಗೆ 3 ಸೇರ್ ಅನ್ನ ಇಳಿಸ್ತಾ ಇದ್ದೀರಲ್ಲ, ಬೆಳಗ್ಗೆ ಎದ್ದೇಟ್ಗೆ ಅಲ್ಲಿ ಅಣ್ಣ ಬೆಳಗ್ಗೆ ಹಳೆಯಾಗೋಗು. ಲಲ್ಲಲಾಲಿ ಲಲ್ಲಲಾಲಿ. ಏನಪ್ಪ ಊರ್ಗ್ ಹೊಸ್ಬನ ಉಂಡಾದ್ಮೇಲೆ ಮನೆ ಹತ್ರ ಬಾ. ಯಾಕೆ? ಅದನ್ನೆಲ್ಲ ಫಿಲ್ಟರ್ ಇಲ್ದಂಗೆ ಹೇಳಕ್ಕಾಗುತ್ತಾ? ಹೊಟ್ಟೆ ಅಷ್ಟು ಉಳಾಸ ತಗೊಬಿಡೈತಿ. ಏನೈತೆ ತಿನ್ನಕ್ಕೆ? ನಾಗಮಂಗ್ಳೂರ್ ನಾಟಿ ಕೋಳಿ, ದೋಪಿಯರ್ ಕೊಳ್ಳೇಗಾಲದ ಕೊಕ್ಕೊ ಕಬಾಬು, ಮಂಗಳೂರು ಮಿಯಾವ್ ಮಿಯಾವ್ ಮಸಾಲ, ಕಾಲ್ ಸೂಪು, ಕೈ ಸೂಪು, ತಗಡು ತಲೆ ಮಾಂಸ ಎಲ್ಲ ಇದೆ. ಏನ್ ಬೇಕು ಏನ್ ತಗೊಂಡ್ರು 150 ರೂಪಾಯಿ ಮಾತ್ರ. 150 ರೂಪಾಯ? ನಮಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು 6 ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬಿರಿಯಾನಿ, ಓನ್ಲಿ 12 ರೂಪಾಯಿ ಮಾತ್ರ. ಅದೇನ್ ಸ್ಪೆಷಲ್? ಅವೇನ್ ಬಿಡಿಯಪ್ಪ, ಆದ್ ಬಿದಿಲೆಲ್ಲ ಸಿಗ್ತವೆ. ಎಳ್ಕೊಂಬಂದು ಕೈ ಗುಡಿಸ್ಬಿಡ್ತೀವಿ. ಅಯ್ಯೋ, ನಿನ್ ಪೈ ಗುಡಿಸುತ್ತೆ, ನನ್ ವೈನ್ ಗುಡ್ತಾ ಇದೆ. ಬೇಗ ತಗೊಂಬಪ್ಪ. ಆಯ್ತು ಮಾಂಸ ಆಯ್ತು, ತಕೊಂಬರ್ತೀನಿ. ನಮ್ ಊರಲ್ಲಿ ಯಾವುದೇ ಬಿರಿಯಾನಿ ತಗೊಂಡ್ರು 25 ರೂಪಾಯಿ. ಇಲ್ಲೇನು 12 ರೂಪಾಯಿ ಬೌ ಬಿರಿಯಾನಿ. ಅದ್ ಹೆಂಗಾಯ್ತು ಏನೋ. ದುಡ್ಡು ಎಲ್ಲ ಮುಂಜಾತ್ರೆ ಚೆನ್ನಾಗ್ ಕೊಣಸು. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಏನೇ ಹಂಗ್ ನೋಡ್ತಾ ಇದೀಯಾ? ಇದನ್ನ ಕೊಡ್ಬೇಕಾರೆ ಕೈನ ತೊಳೆದ್ಬಿಟ್ಟು ಕೊಟ್ಟ. ಯಾಕೆ? ಪರ ಅಂತ ಕೆರೆತಿದ್ದಲ್ಲ, ಅದಕ್ಕೆ. ಬಂದಿದ್ದೀನಿ. 12 ರೂಪಾಯಿ ಬೌ ಬಿರಿಯಾನಿಗೆ ಈ ಲೆವೆಲ್ಲ. ತುಂಬಾ ಊಟ ಆಯ್ತು. ಸೌಂಡ್ಗಳು ಬರ್ತಾವಲ್ಲ. ಏನ್ ದೇವ್ರು, ಹೋಟೆಲ್ಗೆ ಹೋಯ್ತಾ? ಬಿರಿಯಾನಿ ತಿಂದ? ಅದೇ ಇವನ್ ತಂದ್ಕೊಟ್ಟಿದ್ದು 12 ರೂಪಾಯಿ ತಾನೆ? ಆ ಮಾಂಸ ಯಾವ್ದು ಗೊತ್ತಾ? ನಾಯಿದು. ಈಗ ಮೆಂಚಿಂಗ್